ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಒಬ್ಬರೊಬ್ರು ಚಾಮರಾಜನಗರ ಹೇಗಿದೆ ಸರ್? ಯಾಕಂದ್ರೆ ಕಳೆದ ಬಾರಿ ಕೂಡ ಉಸ್ತುವಾರಿ ವಹಿಸಿಕೊಂಡಿದ್ರೆ ಗೆಲುವನ್ನು ದಾಖಲಿಸಿದ್ರಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ನಾನು ಕೂಡ ಗಮನಿಸ್ತಾ ಇದ್ದೇನೆ. ನಿನ್ನೆ ಮೊನ್ನೆಯಿಂದ ಇಲ್ಲಿ ಇರ್ತಕ್ಕಂಥ ಬೇರೆ ಪಕ್ಷದ ಮುಖಂಡರುಗಳಿಗೆ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದೇನೆ. ಈ ಬಾರಿ ಮತದಾರರು ಅವ್ರು ಹೇಳ್ತಾ ಇರ್ತಕ್ಕಂಥ ಈ ಬಾರಿ ಮತದಾರರು ಇವತ್ತು ಪ್ರಜ್ಞಾವಂತರಿದ್ದಾರೆ. ಯಡಿಯೂರಪ್ಪನವರ ಅವಧಿಯಲ್ಲಿ BJP ಸರ್ಕಾರ ಇದ್ದಾಗ ಕೊಟ್ಟಂಥ ನೀರಾವರಿ ಯೋಜನೆಗಳು, ಇವತ್ತು ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳು, ಇವತ್ತು BJP JDS ನಾವು HD ಕುಮಾರಸ್ವಾಮಿ ಅವರು ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಅಧಿಕಾರದ ಅಮಲಿನಲ್ಲಿ ಏನಿದ್ದಾರೆ, ಹಣ ಮತ್ತು ಹೆಂಡದ ಆಧಾರದ ಮೇಲೆ ನಾವು ಚಾಮರಾಜನಗರದಲ್ಲಿ ಗೆಲ್ತೇವೆ ಅನ್ನೋ ಭ್ರಮೆನಲ್ಲಿ ಏನು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿದ್ದಾರೆ. ಅದನ್ನು ಮೀರಿ ಆ ಭ್ರಮೆಯಿಂದ ಹೊರ ತರ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. BJP ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತೇವೆ ಅಂತೇಳಿ ಮತದಾರರು ಮಾತಾಡ್ತಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲಿಗರೆಲ್ಲರೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ನೋಡಿ, ಒಂದು ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಪ್ರಸಾದ್ ಅವರು ಆಶೀರ್ವಾದ ಪಡೆದು ಬಂದಿದ್ದಾರೆ, ಹಾಗಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ನಮಗೆ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ನಾನು ಕೂಡ ಭೇಟಿ ಮಾಡಿದ್ದೇನೆ. ಅವರು ಸ್ಪಷ್ಟದ ಮಾತುಗಳಲ್ಲಿ ಹೇಳಿದ್ದಾರೆ ಹಿಂದೆನೂ ಕೂಡ, ನಾನು ಯಾವುದೇ ಕಾರಣಕ್ಕೂ ನಾನು ಯಾವುದೇ ಚುನಾವಣೆ ನಿಲ್ಲೋದಿಲ್ಲ ಮತ್ತು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ತೊಗೊಳ್ತಿದ್ದೇನೆ, ಯಾವುದೇ ಪಕ್ಷದಲ್ಲೂ ಕೂಡ ಗುರುತಿಸ್ಕೊಳ್ಳಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದರು. ಹಾಗಾಗಿ ಇವ್ರು ಯಾರೋ ಕೆಲವರು ಹೇಳ್ತಾರೆ ಅಂತಕ್ಕಂಥದ್ದೇನಿಲ್ಲ. ಶ್ರೀನಿವಾಸ್ ಪ್ರಸಾದ್ ಅವರು ನರೇಂದ್ರ ಮೋದಿಜಿ ಅವರ ಬಗ್ಗೆ ಅಪಾರವಾದಂಥ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಅಭಿಲಾಷೆ. ಹರ್ಷವರ್ಧನ್ ನಮ್ಮ ಜೊತೆಲೇ ಇದ್ದಾರೆ, ಅದಕ್ಕೇನು ಹೇಳ್ತಾರೆ. ಮಾಜಿ ಶಾಸಕ ಆಸ್ಪಿರೆಂಟ್ ಇದ್ರು ಕೂಡ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೇವೆ. ಹರ್ಷವರ್ಧನ್ ಮಾಜಿ ಶಾಸಕ ಕೂಡ ನಮ್ಮ ಜೊತೆಲಿದ್ದಾರೆ. ಎಲ್ಲರೂ ಕೂಡ ನಾವು ತುಂಬ ನೆನ್ಪು ಮಾಡ್ಕೊಟ್ಟಿದ್ದು ಸಂತೋಷ. ಅಧ್ಯಕ್ಷ ಆಗಿದ್ದೀನಿ ಅನ್ನೋದಕ್ಕೆ ಟಿಕೆಟ್ ತಪ್ಪಿದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಪದ್ಧತಿ ನಮ್ಮ ಪಕ್ಷದಲ್ಲಿ ಏನಂದರೆ ಒಬ್ಬರಿಗೆ ಒಂದು ಪಕ್ಷದಲ್ಲಿ ಒಂದೇ ಅಭ್ಯರ್ಥಿಗೆ ಅವಕಾಶ ಸಿಗ್ತಕ್ಕಂಥದ್ದು. ಆ ಅವಕಾಶ ಬಾಲರಾಜ ಸಿಕ್ಕಿದೆ.